ಮಾಧವ ಅಂತ ಒಬ್ಬ ಕಳ್ಳ ಇದ್ದ. ಅವನು ತುಂಬಾ ತಲೆಹರಟೆ ಆಗಿದ್ದ. ಅವನು ಹಳ್ಳಿಲ್ ಮಾಡ್ತಾ ಇದ್ದ ಸಣ್ಣ ಪುಟ್ಟ ಕಳ್ತನ. ಅತುಲ್ ತಯಾರ್ ಮಾಡ್ದ ಒಂದು ಜಾದುವಿನ ಚಮಚ. ಅವನು ಸತ್ಯನ ಕಂಡಿಡ್ದ. ಕಳ್ಳ ಸಿಕ್ಕಿಬಿದ್ದ. ಈಗ ಹಳ್ಳಿಲಿ ಖುಷಿಯ ವಾತಾವರಣ. ಆಗಿದ್ದೆಲ್ಲ ಒಳ್ಳೆದಕ್ಕೆ. ಹಳ್ಳಿಲಿ ಮಾಧವ ಅನ್ನೋ ಹೆಸರಲ್ಲಿ ಒಬ್ಬ ಕಳ್ಳ ಇದ್ದ. ಅವನು ಎಷ್ಟು ಚಾಣಕ್ಯತನದಿಂದ ಕಳ್ತನ ಮಾಡ್ತಿದ್ದ ಅಂದ್ರೆ ಇಲ್ಲಿಯವರೆಗೂ ಯಾರ ಕೈಗೂ ಸಿಕ್ಕಿ ಬಿದ್ದಿರ್ಲಿಲ್ಲ. ಹೊಟ್ಟೆ ಒಳಗೆ ಇಲಿಗಳು ಓಡ್ತಿದ್ದವೆ. ರಾಧಾ, ಬೇಗ ಬಿಸಿ ಬಿಸಿ ಊಟ ಬಡಿಸು. ನೀವ್ ಯಾವ ತರ ಹೇಳ್ತಿದೀರಾ ಅಂದ್ರೆ ಒಂದ್ ದೊಡ್ಡ ಕೆಲ್ಸ ಮಾಡ್ ಬಂದಿರೋ ತರ. ನೀವ್ ಮಾಡ್ತಿರೋದು ಕಳ್ತನ ಮಾಧವ್. ಕಳ್ಳತನನೂ ಒಂದು ಕೆಲಸನೇ ರಾಧಾ. ಈ ಬೆಲೆ ಬಾಳೋ ಬಟ್ಟೆ, ಟಿವಿ, ಫ್ರಿಡ್ಜ್, ಮನೇಲಿರೋ ಎಲ್ಲ ಆರಾಮ್ ಸಾಮಾನ್ಗಳು ನಾನು ಕದ್ದು ದುಡ್ಡಿಂದಾನೇ ತಂದಿದ್ದು. ಊರಲ್ಲಿರೋರೆಲ್ಲ ನನ್ನ ಎಷ್ಟು ಕೀಳಾಗಿ ನೋಡ್ತಾರೆ ನಿನಗ್ ಗೊತ್ತಾ? ಅದ್ರ ಬಗ್ಗೆ ಹೇಳಿ. ನಾನ್ ಇದನ್ನ ನಿಮಗೆ ಅರ್ಥ ಮಾಡಿಸ್ತಿದ್ದೀನಿ. ಇಲ್ಲಿಗೆ ನಿಲ್ಸಿ ಇದನ್ನ. ಯಾರಾದ್ರೂ ನಿಮ್ಮನ್ನ ರೆಡ್ ಹ್ಯಾಂಡ್ ಆಗಿಡಿದ್ರೆ ಏನಾಗುತ್ತೆ ಅಂತ ಗೊತ್ತಾ ನಿಮಗೆ? ನಿನ್ ಕತೆ ಹೇಳೋದ್ ನಿಲ್ಸು ರಾಧಾ. ಇದುವರೆಗೂ ನನ್ ಯಾರು ಹಿಡ್ದೂ ಇಲ್ಲ, ಇನ್ ಮುಂದೆ ಹಿಡಿಯೋಕೂ ಆಗಲ್ಲ. ಹಳ್ಳಿಲಿ ಎಷ್ಟು ಕಳ್ತನ ಮಾಡಿದೀನಿ, ಆದ್ರೆ ಕದ್ದಿದ್ದಿನ ಎಲ್ಲಿ ಮುಚ್ಚಿಡ್ತೀನಿ ಅಂತ ಯಾರಿಗೂ ಕಂಡಿಡಿಯಕ್ಕಾಗಿಲ್ಲ. ರಾಧಳಿಗೆ ಅರ್ಥ ಆಯ್ತು. ಅವಳ ಗಂಡನ್ಗ ಅವಳು ಎಷ್ಟೇ ಬುದ್ಧಿ ಹೇಳಿದ್ರು ಅವನ್ ಅರ್ಥ ಮಾಡ್ಕೊಳ್ಳಲ್ಲ ಅಂತ. ಮಾಧವ್ ಊಟ ಮುಗಿಸಿ ಮನೆಯಿಂದ ಹೊರಗಡೆ ಹೋಗಿ ಕುತ್ಕೊಂಡ. ಈಗ ಹಳ್ಳಿಲಿ ಯಾರ ಮನೆ ಕಳ್ತನ ಮಾಡ್ಲಿ? ಅರೇ, ಇದು ಸುಖದೇವನ ಮನೆ. ನಾನು ಮರ್ತೇ ಬಿಟ್ಟಿದ್ನಲ್ಲ. ಅವನ ಮಗಳು ಗೌರಿದು ಮದುವೆ ಆಗೋದ್ರಲ್ಲಿದೆ. ಖಂಡಿತವಾಗ್ಲೂ ಸಿಕ್ಕಾಪಟ್ಟೆ ಆಭರಣಗಳನ್ನ ಮಾಡ್ಸಿರ್ತಾನೆ. ಮುಂದಿನ ಕಳ್ತನ ಅಲ್ಲೇ ಮಾಡೋದು. ಮಾಧವ್ ಮರುದಿನ ಬೆಳಿಗ್ಗೆ ಸರಿಯಾದ ಸಮಯ ನೋಡಿ ಸುಖದೇವ್ ಮನೆಗೆ ನುಗ್ದ. ಸುಖದೇವ ಒಳ್ಳೆ ಶ್ರೀಮಂತಾನೆ. ಇಷ್ಟೊಂದು ಆಭರಣಗಳು. ಇವತ್ತು ನಂಗೆ ಒಳ್ಳೆ ದಿನ. ಮರುದಿನ ಬೆಳಿಗ್ಗೆ ಗೌರಿ ರೂಮ್ ಒಳಗಡೆ ಹೋಗ್ತಿದ್ದಂಗೆ ಬೀರು ನೋಡಿ ಗಾಬರಿಯಾಗಿ ಅಳೋದು ಶುರು ಮಾಡಿದ್ಲು. ಅಪ್ಪಾಜಿ, ಇಲ್ಲಿ ಬಂದ್ ನೋಡಿ ಏನಾಗಿದೆ ಅಂತ. ಸುಖದೇವ್ ಕಳ್ತನ ಆಗಿರೋ ವಿಷಯನ ಊರೊಳಗಡೆ ಎಲ್ರಿಗೂ ಹೇಳೋದಕ್ಕೆ ಓಡೋದ. ಸುಖದೇವ, ಕಳ್ಳತನ ಆಗಿದ್ದಿನ ಮಾಧವ ನಿನ್ನ ಮನೆ ಸುತ್ತಮುತ್ತ ಓಡಾಡ್ತಾ ಇದ್ದಿನ ನಾನ್ ನೋಡ್ದೆ. ಹಳ್ಳಿಲಿ ಎಲ್ಲ ಕಳ್ತನನು ಅವನೇ ಮಾಡಿದ್ದು ಅಂತ ಎಲ್ರೂ ನಂಬ್ತಾರೆ. ಮುಖ್ಯಸ್ಥರೇ, ನನಗೆ ಸಹಾಯ ಮಾಡಿ. ನನ್ನ ಮಗಳ ಮದುವೆ ಏನಾದ್ರೂ ನಿಂತು ಹೋಗ್ಬಿಟ್ರೆ ನಾನು ಜೀವಂತವಾಗಿ ಇರೋದಿಲ್ಲ. ಈ ಸಮಸ್ಯೆಗೆ ಏನು ಪರಿಹಾರ? ಈಗಿರೋದು ಒಂದೇ ಉಪಾಯ, ಠಾಣೆನಲ್ಲಿ ಕಂಪ್ಲೇಂಟ್ ಕೊಡೋದು. ಊರಿನ ಮುಖ್ಯಸ್ಥ ಮತ್ತೆ ಸುಖದೇವ್ ಮಾಧವ್ ಮೇಲೆ ಕಂಪ್ಲೇಂಟ್ ಕೊಡೋದಕ್ ಹೋದ್ರು. ನಿನ್ನೆ ರಾತ್ರಿ ಸುಖದೇವನ ಮನೆಯಲ್ಲಿ ಕಳ್ತನ ಆಗಿದೆ. ಅನುಮಾನ ನಿನ್ನ ಮೇಲಿದೆ. ನಾನೇ ಕಳ್ತನ ಮಾಡಿರೋದು ಅಂತ ಸಾಕ್ಷಿ ಏನಿದೆ ಇವ್ರ ಹತ್ರ? ಇವ್ರೇನಾದ್ರೂ ನಾನು ಕಳ್ತನ ಮಾಡೋದ್ ನೋಡಿದಾರ? ಇಲ್ಲ, ಆದ್ರೆ ಕಳ್ತನದ ದಿನ ಇವನು ನನ್ ಮನೆ ಸುತ್ತಮುತ್ತ ಓಡಾಡ್ತಿದ್ದ. ಯಾವ್ದೋ ಕೆಲ್ಸಕ್ಕೆ ಅಲ್ಲೇ ಹೋಗಿರ್ಬೋದು ನಾನು. ಅದರ ಅರ್ಥ ಕಳ್ತನ ನಾನೇ ಮಾಡ್ದಂಗಾಯ್ತಾ? ಸಾಕ್ಷಿ ಇಲ್ದೆ ನೀವು ನನ್ ಮನೆನ ತಪಾಸಣೆ ಮಾಡೋ ಹಾಗಿಲ್ಲ. ಇಲ್ಲ ಅಂದ್ರೆ ಕೋರ್ಟಲ್ಲಿ ನಿಮ್ಗೆ ಶಿಕ್ಷೆ ಆಗುತ್ತೆ. ಇವನು ಸರಿಯಾಗಿ ಹೇಳ್ತಿದ್ದಾನೆ. ಯಾವುದೇ ಸಾಕ್ಷಿ ಇಲ್ದೆ ನಾನ್ ಇವನ್ನ ಅರೆಸ್ಟ್ ಮಾಡೋಕ್ ಆಗಲ್ಲ. ನಾನೇ ನಿನ್ನ ಮನೆ ಕಳ್ತನ ಮಾಡಿದ್ದು ನಿನಗೂ ಗೊತ್ತಿದೆ, ಮತ್ ಹಳ್ಳಿಯವ್ರಿಗೆ ಕೂಡ. ಆದ್ರೆ ನನ್ನ ವಿರುದ್ಧ ಯಾರ ಹತ್ರನೂ ಸಾಕ್ಷಿ ಇಲ್ಲ. ಈಗ ನನ್ನ ಮನೆಯಿಂದ ಹೊರಟೋಗಿ. ಮುಖ್ಯಸ್ಥ ಮತ್ತೆ ಸುಖದೇವ್ ಹೊರಗಡೆ ಬಂದ್ರು. ಈಗ ನನಗ್ ಕೂಡ ಅನಿಸ್ತಾ ಇದೆ ಮಾಧವ ಯಾವತ್ತೂ ಸಿಕ್ಕಾಕೊಳ್ಳೋದಿಲ್ಲ ಅಂತ. ಸುಖದೇವ್ ಬೇಜಾರಿಂದ ಮನೆಗ್ ಹೋದ. ಮನೆಗ್ ಹೋಗಿದ ತಕ್ಷಣ ಸುಖದೇವ್ ಅಳೋದಕ್ ಶುರು ಮಾಡ್ದ. ಅವನು ನೋಡಿ ಮಗಳು ಗೌರಿ ಕೂಡ ಅಳೋದಕ್ ಶುರು ಮಾಡಿದ್ಲು. ಅಪ್ಪಾಜಿ, ಇವಾಗ ನನ್ ಮದ್ವೆ ಹೇಗ್ ಮಾಡ್ತೀರಾ? ಈ ವಿಷಯ ಏನಾದ್ರೂ ಗಂಡಿನ ಮನೆಯವರಿಗೆ ಗೊತ್ತಾದ್ರೆ ನಾನು ಯಾರಿಗೂ ಮುಖ ತೋರ್ಸೋದಕ್ಕೂ ಆಗೋದಿಲ್ಲ. ಆಗ ಸುಖದೇವ್ನ ಮಗ ಅತುಲ್ ಮನೆಗ್ ಬಂದ. ಅಂದ್ರೆ ಅವನು ಸಿಟಿಯಿಂದ ಮನೆಗ್ ಬಂದಿದ್ದಾನೆ. ಅಪ್ಪ, ನಾನ್ ಕೇಳಿದ ವಿಷಯ ನಿಜನಾ? ನಮ್ಮನೇಲಿ ಕಳ್ತನ ಆಗಿದ್ಯಾ? ಸುಖದೇವ್ ನಡೆದಿರೋ ಘಟನೆನ ಮಗನ್ಗೆ ಹೇಳ್ದ. ಅವನು ಅಳ್ತಾ ಅಳ್ತಾ ಅವನಿಗಿದ್ದ ದುಃಖನೆಲ್ಲ ಅವನಿಗೆ ಹೇಳ್ಕೊಂಡ. ಈಗ ನನ್ ಮಗಳು ಗೌರಿ ಮದುವೆ ನಡೆಯೋದಿಲ್ಲ ಮಗ. ನಾವು ಊರಲ್ಲಿ ಯಾರಿಗೂ ಮುಖ ತೋರ್ಸೋದಕ್ಕೂ ಆಗಲ್ಲ. ಮಾತ್ ಕೇಳಿ ಅತುಲ್ ಕೂಡ ತುಂಬಾನೇ ಬೇಜಾರಾಯ್ತು. ಅಪ್ಪ, ಧೈರ್ಯ ತಂದ್ಕೊಳ್ಳಿ. ಮತ್ ನೀವು ಸಮಾಧಾನದಿಂದ ಇರಿ.
ನಾವೆಲ್ಲರೂ ಸೇರಿ ಏನಾದ್ರೂ ಉಪಾಯನ ಹುಡ್ಕೋಣ. ಗೌರಿ ಮದ್ವೆ ಖಂಡಿತ ನಡೆಯುತ್ತೆ. ಇಷ್ಟನ್ನ ಹೇಳಿ ಅತುಲ್ ಮನೆಯಿಂದ ಹೊರಗಡೆ ಹೋದ. ಅವನು ಮರದ ಕೆಳಗಡೆ ಕೂತ್ಕೊಂಡು ಯೋಚನೆ ಮಾಡೋದಕ್ ಶುರು ಮಾಡ್ದ. ಏನಾದ್ರೂ ಆಗ್ಲಿ, ನಾನಂತೂ ಕೈ ಕಟ್ಕೊಂಡು ಕುತ್ಕೊಳ್ಳೋದಿಲ್ಲ. ನಮ್ ಮನೇಲಿ ಕಳ್ತನ ಹೇಗಾಯ್ತು ಅನ್ನೋದನ್ನ ನಾನು ಕಂಡುಹಿಡಿತೀನಿ, ಮತ್ತೆ ಕಳ್ಳನ್ನ ಪತ್ತೆ ಹಚ್ತೀನಿ. ಆದ್ರೆ ನನ್ಗೆ ಅರ್ಥ ಆಗ್ತಿಲ್ಲ ಇದು ಹೇಗ್ ಮಾಡೋದು ಅಂತ. ಯಾಕಂದ್ರೆ ಇಡೀ ಹಳ್ಳಿಗೆ ಗೊತ್ತು ಮಾಧವ ಬಿಟ್ರೆ ಯಾರು ಕಳ್ತನ ಮಾಡಲ್ಲ ಅಂತ. ಆದ್ರೆ ಇಲ್ಲಿವರೆಗೂ ಮಾಧವನ ವಿರುದ್ಧ ಯಾವುದೇ ಸಾಕ್ಷಿ ಸಿಕ್ಕೇ ಇಲ್ಲ. ಅತುಲ್ ಮರದ ಕೆಳಗಡೆ ಕೂತ್ಕೊಂಡು ಆ ವಿಷಯದ ಬಗ್ಗೆನೆ ಅವನು ಯೋಚನೆ ಮಾಡ್ತಿದ್ದ. ತುಂಬಾ ಯೋಚನೆ ಮಾಡ್ತಿದ್ದ. ಅದೇ ಸಮಯಕ್ಕೆ ಸರಿಯಾಗಿ ಆ ಊರಿನ ಒಂದು ಅಜ್ಜಿ ಬರ್ತಾರೆ. ಅತುಲ್ ಬೇಜಾರಿಂದ ಕೂತಿರೋದನ್ನ ಅವರು ಗಮನಿಸ್ತಾರೆ. ಅರೆ ಅತುಲ್, ನೀನ್ ಸಿಟಿಯಿಂದ ಯಾವಾಗ ಬಂದೆ? ಸಂಜೆ ಹೊತ್ತಲ್ಲಿ ನೀನು ಹಾಳವಾಗಿ ಯೋಚನೆ ಮಾಡ್ಕೊಂಡು ಇಲ್ಲೇನಪ್ಪ ಮಾಡ್ತಿದ್ಯಾ? ನೀವೇ ಹೇಳಿ ಅಜ್ಜಿ, ಈಗ ನಾನು ಏನ್ ಮಾಡ್ಲಿ? ನಮ್ಮಪ್ಪ ಮತ್ತೆ ಅಕ್ಕ ಅಳ್ತಾ ಕೂತಿರೋದನ್ನ ನನ್ ಕೈಲಿ ನೋಡೋಕ್ ಆಗ್ತಿಲ್ಲ. ಅತುಲ್ನ ಕಣ್ಣಲ್ಲಿ ನೀರ್ ಬರುತ್ತೆ. ಮತ್ತವನು ಮನೇಲಿ ಹಿಡ್ದಿರೋ ಘಟನೆನ ಅಜ್ಜಿಗೆ ಹೇಳ್ತಾನೆ. ನನಗೂ ವಿಷಯ ಬಂದಿತ್ತು, ಸುಖದೇವ್ ಮನೇಲಿ ಕಳ್ತನ ಆಗಿದೆ ಅಂತ. ಇದನ್ ಕೇಳಿ ನನ್ಗೂ ಬೇಜಾರಾಯ್ತು. ಸುಖದೇವು ಗೌರಿ ಮದ್ವೆ ಅಂತ ತುಂಬಾ ಖುಷಿಯಿಂದ ಓಡಾಡ್ತಿದ್ದ. ಆದ್ರೆ ಇವಾಗ ಪಾಪ ಅವನ್ ಮನ್ಸೇ ಒಡೆದೋಗಿದೆ. ಇನ್ನು ಗೌರಿ ಪರಿಸ್ಥಿತಿ ಅಂತೂ ಏನಾಗಿದೆಯೋ ಗೊತ್ತಿಲ್ಲ. ಅಜ್ಜಿನೂ ಏನೋ ಯೋಚನೆ ಮಾಡ್ಕೊಂಡು ನಿಂತ್ಕೋತಾರೆ. ಒಂದ್ ವೇಳೆ ಏನಾದ್ರೂ ರಾಜ ವಿಕ್ರಮನ್ ಮಾಯಾ ಚಮಚ ಏನಾದ್ರೂ ನನ್ ಕೈಯಲ್ಲಿ ಇದ್ದಿದ್ರೆ ಆ ಮಾಧವ್ನ ತಪ್ಪಿಸ್ಕೊಳ್ಳೋದಕ್ ಬಿಡ್ತಿರ್ಲಿಲ್ಲ. ಅವನತ್ರ ಮಾಯಾ ಚಮಚ ಇರೋದ್ರಿಂದಾನೇ ಆ ಮಾಧವ್ ಈ ಊರಲ್ಲಿ ಅವ್ನ್ ಎಷ್ಟೇ ಕಳ್ತನ ಮಾಡಿದ್ರು ರಾಜಾರೋಷವಾಗಿ ಹೇಳ್ಕೊಂಡು ತಿರ್ಗಾಡ್ತಿದ್ದಾನವನು. ಇದನ್ ಕೇಳಿ ಅತುಲ್ಗೆ ತುಂಬಾನೇ ಶಾಕ್ ಆಯ್ತು. ಅಂತ ಯಾವ ಚಮಚ ಇದೆ ಅಜ್ಜಿ? ಆ ರೀತಿ ಇರೋಕೆ ಸಾಧ್ಯನಾ? ಈ ಊರಲ್ಲಿ ತುಂಬಾನೇ ಕಡಿಮೆ ಜನಕ್ ಮಾತ್ರ ಗೊತ್ತು ನಮ್ ಪೂರ್ತಿ ಕುಟುಂಬ ರಾಜ ವಿಕ್ರಮ ವಂಶಕ್ ಸೇರಿದ್ದು ಅಂತ. ತುಂಬಾ ವರ್ಷಗಳ ಹಿಂದೆ ಪೂರ್ವಜರ ಕಾಲದಿಂದಲೂ ಈ ತರ ಒಬ್ಬ ರಾಜ ಇದ್ದ ಅಂತ ನಮ್ಮ ಪೂರ್ವಜರೆಲ್ಲ ಮಾತಾಡ್ತಿದ್ರು. ಅದನ್ನ ನಾನು ಕೇಳಿದೀನಿ. ಒಂದ್ಸಲ ಒಬ್ಬ ಸಾಧುಗಳು ಪ್ರಸನ್ನರಾಗಿ ಒಂದು ಜಾದುವಿನ ಚಮಚವನ್ನ ಅವರಿಗೆ ಕೊಟ್ಟಿದ್ರು. ಆ ಜಾದು ಚಮಚದ ವಿಶೇಷ ಏನಂದ್ರೆ ಆ ಜಾದು ಚಮಚದಲ್ಲಿ ಯಾರಿಗಾದ್ರೂ ಊಟ ತಿನ್ಸಿದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಆ ಮನುಷ್ಯನ್ ಬಣ್ಣ ಕುರುಪ ಆಗತ್ತೆ, ಚಮಚ ಕೂಡ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ, ಆ ಮನುಷ್ಯನ ಅಸಲಿ ಬಣ್ಣ ಕೂಡ ಹೊರಗ್ ಬೀಳುತ್ತೆ. ಸ್ವಲ್ಪ ಹೊತ್ತಿನ ನಂತರ ಆ ಮನುಷ್ಯನ್ ಬಾಯಿಂದ ಆ ಎಲ್ಲಾ ಅಪರಾಧಗಳು ಸ್ವೀಕಾರ ಮಾಡ್ಬಿಡ್ತಾನೆ. ಇದೇ ಅದ್ರ ಚಮತ್ಕಾರ. ಇದನ್ನೆಲ್ಲ ಕೇಳಿ ಅತುಲ್ ಶಾಕ್ ಆದ. ಬಹುಶಃ ಇದು ಬರೀ ಕಟ್ಟುಕತೆ ಅಂತ ಅನ್ಸುತ್ತೆ ಅಜ್ಜಿ. ಯಾರಿಗ್ ಗೊತ್ತು ಇದ್ರಲ್ಲಿ ಎಷ್ಟು ಸತ್ಯ ಇದೆ ಅಂತ? ಇದನ್ನ ನೀನು ನಂಬದೇ ಇರು, ಆದ್ರೆ ನಾನ್ ಮಾಡ್ತೀನಿ. ಅಂತಾರೆ ಪೂರ್ವಜರ ಬಂಗ್ಲೆ ಇಲ್ಲಿಂದ ಸ್ವಲ್ಪ ದೂರದಲ್ಲಿರೋ ಕಾಡಲ್ಲಿದೆ ಅಂತ. ಅದೀಗ ಛಾಯೆಯಿಂದ ಆವರಿಸ್ಕೊಂಡಿದೆ. ಅದನ್ನ ಮೊದಲು ರಾಜರಾಳ್ತಾ ಇದ್ರು, ಅದೀಗ ಕಾಡು ಪ್ರಾಣಿಗಳ ವಾಸಸ್ಥಾನ ಆಗಿದೆ. ಅಷ್ಟನ್ ಹೇಳಿ ಆ ಅಜ್ಜಿ ಅಲ್ಲಿಂದ ಹೊರಟೋಗ್ತಾರೆ. ಅತುಲ್ ಇನ್ನು ಯೋಚನೆ ಮಾಡ್ಕೊಂಡು ಅಲ್ಲೇ ಕೂತಿದ್ದಾನೆ. ನಾನು ಒಂದ್ಸರಿ ಆ ಚಮಚನ ಹುಡ್ಕೋದಕ್ಕೆ ಆ ಅರಮನೆ ಒಳಗಡೆ ಹೋಗ್ಲೇಬೇಕು. ಯಾರಿಗೊತ್ತು ಈ ಅಜ್ಜಿ ಹೇಳಿರೋ ವಿಷಯದಲ್ಲಿ ಸತ್ಯ ಇರಬಹುದು. ನನಗೇನಾದ್ರೂ ಆ ಮಾಯಾ ಚಮಚ ಸಿಕ್ಕಿದ್ರೆ ಆಮೇಲೆ ನಾನು ಮಾಧವ್ ಬಾಯಿಂದ ಸತ್ಯನ ಹೊರಗ್ ತರಿಸ್ಬೋದು. ರಾತ್ರಿ ಸಮಯ ಅತುಲ್ ಕಾಡಲ್ಲಿ ನಡ್ಕೊಂಡು ಹೋಗ್ತಿದ್ದಾನೆ. ಅವನು ಅರಮನೆ ಬಳಿ ಬಂದು ರೀಚ್ ಆದ. ನಾನು ಎಂತ ಮೂರ್ಖ, ಈ ಪಾಳು ಬಂಗ್ಲಲ್ಲಿ 1000 ವರ್ಷಗಳ ಹಿಂದಿನ ಚಮಚನ ಹುಡ್ಕೋದಕ್ ಬಂದಿದ್ದೀನಿ. ನೀನು ಈ ಪಾಳು ಬಂಗ್ಲಲ್ಲಿ ಏನ್ ಮಾಡ್ತಿದ್ಯಾ? ಅತುಲ್ ನಡೆದಿರೋ ಘಟನೆಗಳೆಲ್ಲ ಸಾಧುಗಳಿಗೆ ಹೇಳ್ದ. ಆ ಅಜ್ಜಿ ನಿನಗೆ ಸತ್ಯನೇ ಹೇಳಿದ್ದಾರೆ, ಆದ್ರೆ ಬಹುಶಃ ಅವ್ರು ನಿನಗೆ ಇದನ್ನ ಹೇಳಿಲ್ಲ. ರಾಜ ವಿಕ್ರಮರ ಆ ಚಮಚ ದೇಹಿ ದರ್ಬೇಡಿ ಪರಿವಾರದ ಭಾಗವಾಗಿದೆ. ಆದ್ರೆ ರಾಜ ಭೈರವರ ಶಾಸನ ಬಂದಾಗ ಆ ಚಮಚ ಇದ್ದಕ್ಕಿದ್ದಂತೆ ಕಳ್ತನ ಆಯ್ತು. ರಾಜ ಭೈರವನಿಗೆ 2 ಮಕ್ಕಳಿದ್ರು. ಅವನು ಆ ಚಮಚದಿಂದ 2 ಮಕ್ಕಳಿಗೂ ಊಟ ಮಾಡಿಸ್ಬೇಕು ಅಂತಿದ್ದ. ಯಾಕೆ ಅಂದ್ರೆ ಇದನ್ನ ತಿಳ್ಕೊಳ್ಳೋದಕ್ಕೆ ಆ 2 ಮಕ್ಕಳಲ್ಲಿ ರಾಜ್ಯವನ್ನ ಆಳೋದಕ್ಕೆ ಯಾರು ಅರ್ಹರು ಅಂತ. ಆದ್ರೆ ಆ ಚಮಚ ಕಳ್ಳತನ ಆಯ್ತು. ರಾಜ ಭೈರವನ ದೊಡ್ಡ ಮಗ ಅಶೋಕ ಸಿಂಹಾಸನ ಏರ್ದ. ಸಿಂಹಾಸನ ಏರಿದ ಮೇಲೆ ಅವನು ಎಲ್ಲಕ್ಕಿಂತ ಮೊದಲು ತನ್ನ ತಮ್ಮನಿಗೆ ಸಾವಿನ ಬಾಗಿಲನ್ನ ತೆರೆದ. ಆ ಕಾಲದಲ್ಲಿ ಜನ ಹೇಳ್ತಾ ಇದ್ರು ಆ ಚಮಚ ರಾಜ ಭೈರವನ ದೊಡ್ಡ ಮಗ ಅಶೋಕನೇ ಕದ್ದಿದ್ದ ಅಂತ. ಅದಾದ ಮೇಲೆ ಆ ಚಮಚ ಇವತ್ತಿನವರೆಗೂ ಯಾರಿಗೂ ಸಿಕ್ಕಿಲ್ಲ. ಇದನ್ನ ಕೇಳಿದ ಅತುಲ್ಗೆ ಶಾಕ್ ಆಯ್ತು.
ಹಾಗಾದ್ರೆ ಆ ಮಾಯಾ ಚಮಚ ಈಗ ಆ ಕಥೆ ಒಳಗಡೆನೆ ಸಿಕ್ಕಾಕೊಂಡಿದ್ಯಾ? ನೀನು ಬಯಸಿದ್ರೆ ನಾನ್ ನಿನಗೆ ಇಷ್ಟು ಸಹಾಯನ ಮಾಡಬಲ್ಲೆ. ನಿನ್ನನ್ನ ನಾನು ಆ ಸಮಯಕ್ಕೆ ಕಳಿಸ್ತೀನಿ, ಆ ಚಮಚ ಇದ್ದಂತಹ ಸಮಯಕ್ಕೆ. ಆದ್ರೆ ನೆನ್ಪಿಡ್ಕೋ, ನೀನೇನಾದ್ರೂ ರಾಜ ವಿಕ್ರಮನ ಆ ಮಾಯಾ ಚಮಚನ ಹುಡುಕೋದಕ್ಕೆ ವಿಫಲನಾದ್ರೆ ಆಗ ನೀನು ಆ ಸಮಯದಿಂದ ಹೊರಗಡೆ ಬರೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಮತ್ತೆ ನೀನು ಅಲ್ಲಿ ಅರಮನೆಯಲ್ಲಿ ಸೈನಿಕರಿಗೆ ಸಿಕ್ಕಾಕೊಂಡ್ರೆ ನಿನ್ನ ಪ್ರಾಣ ಕೂಡ ಹೋಗ್ಬಹುದು. ಅತುಲ್ ಅದ್ರ ಬಗ್ಗೆನೇ ಯೋಚನೆ ಮಾಡೋದಕ್ಕೆ ಶುರು ಮಾಡ್ದ. ವಾಸ್ತವದಲ್ಲಿ ಇದು ಸಾಧ್ಯನಾ? ನೀನು ಈ ಅಪಾಯನ ಎದುರಿಸೋಕೆ ತಯಾರಾಗಿದ್ರೆ ನಾನು ಸಾಧ್ಯವಾಗಿಸಬಲ್ಲೆ. ಅವನು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಒಂದು ನಿರ್ಧಾರ ತಗೊಂಡ. ಸರಿ, ನಾನ್ ತಯಾರಾಗಿದ್ದೀನಿ. ಸಾಧುಗಳು ಮಂತ್ರವನ್ನ ಪಠಿಸ್ತಿದ್ದಂಗೆ ಅತುಲ್ಗೆ ಗಾಳಿಲಿ ತೇಲೋ ತರ ಅನುಭವ ಆಯ್ತು. ಹಾಗೆ ಅವನು ತೇಲ್ಕೊಂಡು ತುಂಬಾನೇ ದೂರ ಹೋದ. ಸ್ವಲ್ಪ ಹೊತ್ತಿನ ನಂತರ ಅತುಲ್ ಕಣ್ಬಿಟ್ ನೋಡ್ದಾಗ ಅವನು ಒಂದು ಅರಮನೆ ಒಳಗಡೆ ಇದ್ದ. ಯಾರ್ ನೀನು? ಈ ರೀತಿ ಬಟ್ಟೆ ಯಾಕೆ ಹಾಕೊಂಡಿದ್ಯಾ? ಸೈನಿಕರನ್ನ ನೋಡಿ ಅತುಲ್ ಗಾಬರಿ ಆದ. ನಾನು ಆ ಸಮಯಕ್ಕೆ ಬಂದ್ಬಿಟ್ಟೆ ಅನ್ಸುತ್ತೆ. ಗಾಬರಿಯಾಗಿ ಅತುಲ್ ಸೈನಿಕರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅರಮನೆ ಒಳಗಡೆ ಓಡೋದ. ಓಡ್ತಾ ಓಡ್ತಾ ಅತುಲ್ ಒಂದು ದ್ವಾರದ ಬಳಿ ತಲುಪ್ದ. ಸಿಂಹಾಸನನ ನಾನೇ ಏರೋದು. ಯಾವುದೇ ಕಾರಣಕ್ಕೂ ನನ್ನ ತಮ್ಮ ವೀರ್ನಿಗೆ ಸಿಂಹಾಸನ ಏರೋದಕ್ಕೆ ಬಿಡೋದಿಲ್ಲ ನಾನು. ಆ ಚಮಚದಿಂದ ನನ್ಗೇನಾದ್ರೂ ಊಟ ಮಾಡಿಸಿದ್ರೆ ನನ್ನ ಕೆಟ್ಟತನ ಎಲ್ರ ಮುಂದೆನೂ ಬೆಳಕಿಗೆ ಬಂದ್ಬಿಡುತ್ತೆ. ಆಮೇಲೆ ನಾನು ಯಾವತ್ತೂ ಕೂಡ ರಾಜ ಆಗೋದಕ್ಕಾಗಲ್ಲ. ಇಲ್ಲೇ ಇದೆ ಆ ಮಾಯಾ ಚಮಚ. ಇದನ್ನ ಈಗ ನಾನು ಎಲ್ಲಿ ಮುಚ್ಚಿಡ್ತೀನಿ ಅಂದ್ರೆ ಯಾರ ಕೈಯಲ್ಲೂ ಇದನ್ನ ಹುಡ್ಕೋಕೆ ಸಾಧ್ಯನೇ ಆಗೋದಿಲ್ಲ. ಇಷ್ಟನ್ನ ಹೇಳಿ ರಾಜ ಅಶೋಕ್ ಅಡಿಗೆ ಮನೆ ಒಳಗಡೆ ಬಂದ. ಇನ್ನು ಈ ಚಮಚ ಇಲ್ಲೇ ಇರುತ್ತೆ. ಅಷ್ಟನ್ನ ಹೇಳಿ ಅಶೋಕ ಅಲ್ಲಿಂದ ಹೊರಟ. ಹಾ, ಈಗ ಗೊತ್ತಾಯ್ತು, ಚಮಚನ ಈ ಕೋಣೆಲಿ ಅಡಗಿಸಿಟ್ಟಿದ್ದಾರೆ ಅಂತ. ಅತುಲ್ ಆ ಚಮಚವನ್ನ ಹಿಡ್ಕೋತಾ ಇದ್ದಾಗೆ ಬಣ್ಣ ಬಣ್ಣದ ಬೆಳಕು ಆವರಿಸ್ಕೊಳ್ಳುತ್ತೆ. ಸೀದಾ ಅವನ ಕಾಲಕ್ಕೆ ವಾಪಸ್ ಬಂದ. ಅತುಲ್ ನಡೆದ ಎಲ್ಲಾ ಘಟನೆನೂ ಸಾಧುಗೆ ತಿಳಿಸ್ದ. ಈಗ ಈ ಮಾಯಾ ಚಮಚನ ಉಪಯೋಗಿಸ್ಕೊಂಡು ನೀನು ನಿಜವಾದ ಕಳ್ಳನನ್ನ ಹಿಡಿಬಹುದು. ಅತುಲ್ ಸೀದಾ ಅವ್ರ ಮನೆಗೆ ಓಡ್ ಬಂದ. ಅಲ್ಲಿ ನಡೆದಿದ್ದನ್ನೆಲ್ಲನೂ ಅವ್ರ ತಂದೆ ಸುಖದೇವ್ಗೆ ತಿಳಿಸ್ದ. ಅತುಲ್ ಮತ್ತೆ ಸುಖದೇವ್ ಸೀದಾ ಅಲ್ಲಿಂದ ಪೊಲೀಸ್ ಸ್ಟೇಷನ್ ಹೋದ್ರು. ಎಲ್ಲಾ ವಿಷಯಗಳನ್ನು ಇನ್ಸ್ಪೆಕ್ಟರ್ಗೆ ತಿಳಿಸಿದ್ರು. ನಿಜ ಏನು ಅಂತ ಹೇಳು. ನೀನೇ ಕಳ್ಳನ? ಹಳ್ಳಿನಲ್ಲಿ ಇದುವರೆಗೂ ಆಗಿರೋ ಕಳ್ತನನ ನೀನೇ ಮಾಡಿರೋದಾ? ಮತ್ತೆ ಕದ್ದಿರೋದನ್ನ ಎಲ್ಲಿಟ್ಟಿದ್ಯಾ? ನೀವ್ ಏನ್ ಕೇಳ್ತಿದ್ದೀರಾ? ನಾನು ಯಾವ ಕಳ್ತನನೂ ಮಾಡಿಲ್ಲ. ನಾನ್ ಕಳ್ತನ ಮಾಡಿದ್ರೆ ಸಾಕ್ಷಿ ತೋರ್ಸಿ. ಇನ್ಸ್ಪೆಕ್ಟರ್ ಬಿಸಿ ಬಿಸಿ ಪಾಯಸವನ್ನ ತರಿಸಿದ್ರು. ಬಹುಶಃ ನಾನು ತಪ್ಪು ತಿಳ್ಕೊಂಡೆ ಅನ್ಸುತ್ತೆ. ತಗೊಳ್ಳಿ, ನೀವು ಈ ಪಾಯಸ ತಿನ್ನಿ, ಆಮೇಲೆ ಹೋಗ್ಬೋದು. ಮಾಧವ್ ಆ ಮಾಯಾ ಚಮಚದಿಂದ ಪಾಯಸನ ತಿಂತಿದ್ದಂಗೆನೆ ಅವನ ಮುಖ ಕಪ್ಪು ಬಣ್ಣಕ್ಕೆ ತಿರುಗ್ತು. ಮಾಧವ್ ಮಾಡಿದ್ದೆಲ್ಲಾ ಕಳ್ತನಗಳು ಬಾಯ್ಬಿಟ್ಟ. ಮತ್ತೆ ಇದನ್ನು ಕೂಡ ತಿಳಿಸ್ದ, ಕಳ್ತನ ಮಾಡಿರೋ ವಸ್ತುಗಳೆಲ್ಲ ಎಲ್ಲಿಟ್ಟಿದ್ದಾನೆ ಅಂತ. ಪೊಲೀಸರು ಮಾಧವ್ ಹೇಳಿರೋ ಜಾಗಕ್ಕೆ ಹೋಗಿ ಅಲ್ಲಿ ಇಟ್ಟಿರೋ ಗಂಟನೆಲ್ಲ ತಗೊಂಡು ಸ್ಟೇಷನ್ ಬಂದ್ರು. ಇದೆಲ್ಲ ನಾನ್ ಕದ್ದಿರುವಂತ ವಸ್ತುಗಳೇ. ಇದು ಹೇಗ್ ಸಿಕ್ತು ನಿಮ್ಗೆ? ಇನ್ಸ್ಪೆಕ್ಟರ್ ಮೊಬೈಲ್ ಅಲ್ಲಿ ಒಂದು ವಿಡಿಯೋ ತೋರಿಸ್ತಾರೆ. ಅದ್ರಲ್ಲಿ ಮಾಧವ್ ಎಲ್ಲ ವಿಷಯವನ್ನು ಬಾಯ್ಬಿಟ್ಟಿರ್ತಾನೆ. ಆದ್ರೆ ಮಾಧವ್ಗೆ ನಂಬೋದಕ್ಕೆ ಆಗ್ತಾ ಇರಲ್ಲ, ಇದೆಲ್ಲ ಹೇಗಾಯ್ತು ಅಂತ. ಇನ್ಸ್ಪೆಕ್ಟರ್ ಮಾಧವ್ನ ಪರ್ಮನೆಂಟ್ ಆಗಿ ಜೈಲಿಗೆ ಹಾಕಿದ್ರು. ನೀನ್ ತಗೊಂಡ್ ಬಂದಿರೋ ಈ ಚಮಚ ಒಳ್ಳೆ ಕೆಲ್ಸ ಮಾಡುತ್ತೆ. ನಾನ್ ನಿನಗೆ ಅವತ್ತೇ ಹೇಳಿದ್ದೆ ಒಂದಲ್ಲ ಒಂದಿನ ಸಿಗಾಕೋತೀಯ ಅಂತ, ಆದ್ರೆ ನೀನ್ ನನ್ ಮಾತೇ ಕೇಳಲಿಲ್ಲ. ಅತುಲ್ ತನ್ ಮನೇಲಾಗಿರೋ ಕಳ್ತನ ದುಡ್ಡಿನ ಗಂಟನ ಮನೆಗ್ ತಗೊಂಡ್ ಬಂದ. ಸುಖದೇವ್ ಆ ದುಡ್ಡಿನ ಗಂಟನ ನೋಡಿ ತುಂಬಾನೇ ಖುಷಿ ಪಟ್ಟ. ಮರುದಿನ ಬೆಳಿಗ್ಗೆ ಅತುಲ್ ಮಾಯದ ಚಮಚನ ಕೈಯಲ್ಲಿಟ್ಕೊಂಡು ನಿಂತಿದ್ದ. ಅಚಾನಕವಾಗಿ ಬಣ್ಣ ಬಣ್ಣದ ಬೆಳಕು ಆವರಿಸ್ಕೊಳ್ತು. ಚಮಚ ಕೂಡ ಮಾಯವಾಯ್ತು. ಚಮಚ ಇಲ್ಲಿ ಮಾಯ ಆಗೋಯ್ತು. ಯಾವ ಕಾಲದ್ದಾಗಿತ್ತೋ ಅದೇ ಕಾಲಕ್ಕೆ ಹೊರಟೋಯ್ತು. ಅದು ಈ ಕಾಲದ್ದು ಅಲ್ವೇ ಅಲ್ಲ. ಇದನ್ನ ಹೇಳಿ ಸಾಧುಗಳು ಅಲ್ಲಿಂದ ಹೊರಟ್ರು.